ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ರೆಗ್ನೆನ್ಸಿಗೆ ಸಂಬಂಧಿಸಿದಂತೆ ನಾನು ವಿಡಿಯೋ ಮಾಡ್ತಿರ್ತೀನಿ. ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಪ್ರೆಗ್ನೆನ್ಸಿಯಲ್ಲಿ ನಾಸಿಯಾ, ವಾಮಿಟಿಂಗ್ ಇದು ಸರ್ವೇ ಸಾಮಾನ್ಯ. ಇದು ಎಲ್ಲ ಪ್ರೆಗ್ನೆನ್ಸಿ ಮಹಿಳೆಯರಿಗೂ ಆಗಲ್ಲ, 80% ಮಹಿಳೆಯರಿಗೆ ಮಾತ್ರ ಆಗುತ್ತೆ. ಯಾಕೆ ಅಂದರೆ ಈಸ್ಟ್ರೋಜನ್ ಎಂಬ ಹಾರ್ಮೋನ್ಸ್ ಚೇಂಜಸ್ಸಿಂದ ನಮಗೆ ವಾಕರಿಕೆ, ವಾಂತಿ ಬರುತ್ತೆ. ಇದರ ಜೊತೆಗೆ ಕೆಲವರಿಗೆ ಡಯೇರಿಯಾ ಆಗೋದು, ತಲೆನೋವು, ವಾಕರಿಕೆ ಇದು ಸಹ ಕಂಡುಬರುತ್ತೆ. ಆದರೆ ಇದಕ್ಕೆಲ್ಲ ಭಯಪಡುವ ಅವಶ್ಯಕತೆ ಇಲ್ಲ. ಇದು ಪ್ರೆಗ್ನೆನ್ಸಿಯಲ್ಲಿ ಕಾಮನ್. ವಾಮಿಟಿಂಗ್ ಬರೀ ಮಾರ್ನಿಂಗ್ ಟೈಮ್ ಮಾತ್ರ ಇರುತ್ತೆ, ಕೆಲವರಿಗೆ ಸಂಜೆ ಟೈಮ್ ಸಹ ಬರುತ್ತೆ. ನನ್ನ ಪ್ರೆಗ್ನೆನ್ಸಿಯಲ್ಲಿ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಗಿದ್ದು ಬಂದು ಮಧ್ಯಾಹ್ನದಿಂದ ಸಂಜೆ ತನಕನೂ ಸಹ ವಾಮಿಟಿಂಗ್ ಇತ್ತು. ಸಾಮಾನ್ಯವಾಗಿ ಪ್ರೆಗ್ನೆಂಟಾಗಿ 6 ವಾರದ ನಂತರ ವಾಮಿಟಿಂಗ್ ಮತ್ತು ನಾಸಿಯಾ ಇವು ಕಾಣಿಸ್ಕೊಳ್ಳುತ್ತೆ. ಇದು 9ನೇ ವಾರದಲ್ಲಿ ಸ್ಟಾಪ್ ಆಗುತ್ತೆ. ಪ್ರೆಗ್ನೆನ್ಸಿಯನ್ನು ಆಲ್ಮೋಸ್ಟ್ ವಾರಗಳಲ್ಲೇ ಹೇಳೋದು. ಇನ್ನೊಂದೇನಪ್ಪ ಅಂದರೆ ಸೆಮಿಸ್ಟರ್ ವೈಸ್ ಸಹ ಹೇಳ್ತಾರೆ. ಈ ಪ್ರೆಗ್ನೆನ್ಸಿಯನ್ನು 3 ಹಂತವಾಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಸೆಮಿಸ್ಟರ್ನ 1ರಿಂದ 13ನೇ ವಾರ ಅಂದರೆ 1ರಿಂದ 3 ತಿಂಗಳು, 14ರಿಂದ 26ನೇ ವಾರ ಅಂದರೆ 4ರಿಂದ 6 ತಿಂಗಳು, 27ನೇ ವಾರದಿಂದ 40 ವಾರ ಇದನ್ನು 7ರಿಂದ 9 ತಿಂಗಳು. ಇಲ್ಲಿ ಮೇಲ್ಗಡೆ ಚಾರ್ಟ್ ಹಾಕಿದ್ದೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ ಮುಖ್ಯವಾಗಿ 6ನೇ ವಾರದಿಂದ 9ನೇ ವಾರ ತನಕ ನಿಮಗೆ ನಾಸಿಯಾ ವಾಮಿಟಿಂಗ್ ಬರುತ್ತೆ. ಮಿನಿಮಮ್ ಅಂದರೆ 2 ತಿಂಗಳ ತನಕ ಸಹ ಇರುತ್ತೆ. ಈ ವಾಮಿಟಿಂಗ್ ಮಾಡುವಾಗ ನಮಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ಯಾಕಪ್ಪ ಈ ಥರ ಎಲ್ಲ, ಇದೆಲ್ಲ ನಮಗೆ ಬೇಕಾ ಅನಿಸುತ್ತೆ. ಕರುಳೆಲ್ಲ ನೋಯ್ತಿರುತ್ತೆ, ಎದೆ ಭಾಗ ಎಲ್ಲ ನೋಯ್ತಿರುತ್ತೆ. ಆದರೆ ಇವೆಲ್ಲ ನಮ್ಮ ಮಗುವಿಗಾಗಿ ಸಹಿಸ್ಕೋಬೇಕು ಫ್ರೆಂಡ್ಸ್. ಇದೆಲ್ಲ ದೇವ್ರು ಕೊಟ್ಟಿರೋ ವರ ಪ್ರೆಗ್ನೆನ್ಸಿ, ಹೌದು ಅಲ್ವಾ, ನಿಜ ಅಲ್ವಾ. ನಮಗೆ ವಾಕರಿಕೆ ಮತ್ತು ವಾಮಿಟ್ ಜೊತೆಗೆ ವಾಸನೆ ಸಹ ಅಂದರೆ ಇಷ್ಟ ಆಗಲ್ಲ. ಅಂದರೆ ಈಗ ಅನ್ನದ ಸ್ಮೆಲ್ಲು, ಇಲ್ಲ ಬೇಳೆ ಬೇಯ್ತಿರೋ ಸ್ಮೆಲ್ಲು, ಈ ಥರ ಯಾವುದೇ ಬ್ಯಾಡ್ ಸ್ಮೆಲ್ ಆಗಲಿ, ಸೂಕ್ಷ್ಮವಾದ ಸ್ಮೆಲ್ಗಳು ಸಹ ನಮಗೆ ಆಗಲ್ಲ. ಇವಾಗ ಮನೇಲಿ ಗುಡ್ ನೈಟ್ ಹಾಕಿರ್ತೀವಿ, ಆ ಲಿಕ್ವಿಡ್ ಸ್ಮೆಲ್ ಸಹ ನಮಗೆ ಆಗಲ್ಲ. ಏಕೆಂದರೆ ಇದು ಹಾರ್ಮೋನ್ಸ್ಗಳ ವ್ಯತ್ಯಾಸದಿಂದ, ಚೇಂಜಸ್ಸಿಂದ ನಮಗೆ ಈ ಥರ ಅನಿಸುತ್ತೆ. ಸರಿ, ಹಾಗಿದ್ರೆ ಬನ್ನಿ ಈ ವಾಕರಿಕೆ ಮತ್ತು ವಾಮಿಟ್ನ ಹೇಗೆ ಕಂಟ್ರೋಲ್ ಮಾಡೋದು ನೋಡೋಣ. ಮೊದಲನೇದಾಗಿ ನಾವು ಊಟ ಕಡಿಮೆ ಮಾಡಬೇಕು. ಯಾಕೆಂದರೆ ಊಟ ಸರಿಯಾಗಿ ಜೀರ್ಣ ಆಗಲ್ಲ ಆ ಟೈಮಲ್ಲಿ. ನೀರು ಕುಡಿಬೇಕು, ಇಲ್ಲಾಂದರೆ ಬಾಡಿ ಡಿಹೈಡ್ರೇಷನ್ ಆಗುತ್ತೆ. ಜ್ಯೂಸ್ ಕುಡಿಬೇಕು. ಯಾವ ಜ್ಯೂಸು ಅಂದರೆ ಜಾಸ್ತಿ ಲೆಮನ್ ಜ್ಯೂಸ್ ಕುಡೀರಿ. ಮಿಂಟ್ ಅಂದರೆ ಪುದೀನ ಎಲೆನ ಊಟಕ್ಕೆ ಉಪಯೋಗಿಸಿ, ಶುಂಠಿ ಕಷಾಯ ಅಥವಾ ಶುಂಠಿ ಟೀ ಮಾಡ್ಕೊಂಡು ಕುಡೀರಿ. ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ನಿಂಬೆಹಣ್ಣಿನ ಜ್ಯೂಸು ಹಾಗೆ ನಿಂಬೆಹಣ್ಣ ಸ್ಮೆಲ್ ಮಾಡ್ತಾಯಿದ್ದೆ, ವಿಕ್ಸ್ ಸ್ಮೆಲ್ ಸಹ ತಗೋತಾ ಇದ್ದೆ. ಅವಾಗ ಒಂದು ಸ್ವಲ್ಪ ಕಂಟ್ರೋಲ್ ಆಗ್ತಿತ್ತು. ಇದಾಗಿತ್ತು ಇವತ್ತಿನ ವಿಷಯ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.